ಇದೇ ಕೆಲಸ ಇದೆ ಒಂದು. ಅಧ್ಯಕ್ಷರೇ, ತಾವು ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀರಾ. ನಮಗೂ ಸದನ ನಡಿಬೇಕು, ಚರ್ಚೆ ಆಗ್ಬೇಕು ಅನ್ನೋದು. ಯಾಕಂದ್ರೆ ನಮ್ದು ಇನ್ನು ಅಬ್ಕಾರಿ ವಿಚಾರವಾಗೂ ಚರ್ಚೆ ಇದೆ. ನಮ್ದು ನಿಲುವಳಿಗೆ ಅದಕ್ಕೂ ಕೊಟ್ಟಿದ್ದೀರಾ. ನಾವು ಅದನ್ನ ಬರೀ ಚರ್ಚೆ ಮಾಡ್ಬೇಕು. ನಮಗೂ ಸಮಯ ಬೇಕಾಗಿದೆ. ಆದ್ರೆ ಇಲ್ಲಿ ಗವರ್ನರ್ಗೆ ಆಗಿರ್ತಕ್ಕಂಥ ವಿಚಾರದ ಬಗ್ಗೆ ನಾನೇನು ಅವ್ರನ್ನ ಕ್ಷಮಾಪಣೆ ಕೇಳಿ ಕೈ ಮುಗಿದ್ಬಿಡಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ಇಡೀ ಸದನ, ನಾನು ಹೇಳೋದು ಅವ್ರನ್ನೂ ಅಲ್ಲಲ್ಲ, ಅವ್ರೊಬ್ಬರೇ ಅಲ್ಲ, ಇಡೀ ಸದನ ಇಲ್ಲಾಗಿರೋ ಘಟನೆ ಬಗ್ಗೆ ನಾನು ಹೇಳ್ತಾ ಇರೋದು. ಯಾರ್ದೋ HK ಪಾಟೀಲ್ ತಪ್ಪು, CM ತಪ್ಪು, ಅಶೋಕನ್ ತಪ್ಪು ಅಂತಲ್ಲ. ಇಡೀ ಸದನದಲ್ಲಿ ಆ ತರದ ಘಟನೆ ಆಗ್ಬಾರ್ದಾಗಿತ್ತು. ಅದಾಗಿದೆ. ನಾನು ಏನೋ ಫಸ್ಟ್ ಟೈಮ್ ಈ ತರ ಆಗ್ಬಿಟ್ಟಿದೆ, ರಾಜ್ಯಪಾಲರು ಹಿಂಗ್ ಬಂದ್ಬಿಟ್ಟು ಓದ್ಬಿಟ್ಟು ಓಡೋಗ್ಬಿಟ್ರು ಅಂತಿದ್ರೆ ಮಾಡ್ಬೋದಾಗಿತ್ತು. ಇದು ಕಳಂಕ ಆಯ್ತು. ಯಾವತ್ತೂ ಕೂಡ ಸ್ವಾತಂತ್ರ್ಯ ಬಂದಾಗ ಇತಿಹಾಸದಲ್ಲಿ ಯಾರು ಕೂಡ ಹಿಂಗ್ ಮಾಡಿರಲಿಲ್ಲ, ಇವ್ರು ಮಾಡಿದ್ರು ಅಂತ ಇಲ್ಲ. ಯಾರ್ಯಾರು ಗವರ್ನರ್ ಆಗಿದ್ದಾರೆ ಅವರು ಎಲ್ಲ ಕಾನೂನು ತಜ್ಞರು ಎಲ್ಲ ಅವ್ರಿಗೂ ಇರ್ತಾರೆ. ಅವರೆಲ್ಲ ತಗೊಂಡ್ ಮಾಡಿರೋದು. ಹಿಂದೆ ನೀವು ನೋಡಿದ್ದೀರಾ, ಭರದ್ವಾಜ್ ಅವರು ಇದ್ರು, 3 ಬಾರಿ ಅವರು ಲಾ ಮಿನಿಸ್ಟರ್ ಆಗಿದ್ದವರು. ನಮ್ಮೆಲ್ಲರಿಗಿಂತ ನಾನು ವಿರೋಧ ಪಕ್ಷ ಇದ್ದರು ಕೂಡ ಭರದ್ವಾಜ್ ಅವರು ನಮ್ಮನ್ನು ಕರೆದಿದ್ರು. ಅವ್ರಿಗಿರುವಂತ ನಾಲೆಡ್ಜು, ಅಗಾಧವಾಗ ಇದ್ದಂತ ನಾಲೆಡ್ಜು, ಅವರೇ ಇಲ್ಲಿ ಬಂದು 3 ಸರಿ ಮಂಡನೆ ಮಾಡ್ಬಿಟ್ಟು ಹೋಗಿದಾರಪ್ಪ. ಅವಾಗ ಪ್ರಶ್ನೆನೇ ಇಲ್ಲ. ಖುರ್ಷಿದ್ ಆಲಂ ಖಾನ್ ಅವ್ರು ಬಂದಿದ್ರು ಬಹಳ ಹಿಂದೆ, ನಾನೇನಿರ್ಲಿಲ್ಲ ಅವಾಗ. ಅವ್ರದ್ದು ಹಂಗೆ ಆಗಿದೆ. ಹೊಸದಾಗಿ ಏನೋ ತಪ್ಪು ಮಾಡ್ಬಿಟ್ರು ಅನ್ನೋ ರೀತಿ ಇಡೀ ರಾಜ್ಯಕ್ಕೆ ಬಿಂಬಿಸಿ ಎಲ್ಲಾ ಪತ್ರಿಕೆಯಲ್ಲೂ ಅವಮಾನ ರಾಜ್ಯಪಾಲರಿಗೆ ಅನ್ನೋ ಆದ್ರೆ ರಾಜ್ಯಪಾಲರ ಘನತೆ ಗೌರವ ಏನಾಗ್ತೈತೆ? ಅದಕ್ಕೆ ನಾನು ಹೇಳೋದು ವಿಷಾದ. ಇಡೀ ಸದನ, ನಾನು ಹೇಳೋದು ಅವರ ಮುಖ್ಯಮಂತ್ರಿ ವಿಷಾದ ಅಂತಲ್ಲ, ಇಡೀ ಸದನ ಅದಕ್ಕೆ ವಿಷಾದ ವ್ಯಕ್ತ ಮಾಡಿದ್ರೆ ಇದು ಒಳ್ಳೇದಾಗುತ್ತೆ. ಮತ್ತೆ HK ಪಾಟೀಲ್ ಅವ್ರದ್ದು ನಾನು ಅವ್ರಿಗೆ ಸಲಹೆ ಕೊಡ್ತೀನಿ, ದಯವಿಟ್ಟು. ಅವರು ಈಗ ಅವ್ರು ಏನ್ ಮಾತಾಡಿದಾರೋ ಅದೆಲ್ಲ ಕೂಡ ಸದನದ ಆಸ್ತಿ ಆಗ್ಬಿಟ್ಟಿದೆ. ಅವರು ಸಭಾಪತಿಗಳ ಬಗ್ಗೆ ಮಾತಾಡಿದ್ದಾರೆ, ಸಭಾಪತಿಗಳು ಅಲ್ಲಿ ನಿರಾಕರಣೆ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರ ಬಗ್ಗೆ ಮಾಡ್ತಾರೆ, ಅವರು ನಿರಾಕರಣೆ ಮಾಡಿದ್ದಾರೆ. ಈಗ ಒಂಥರ ಅಪರಾಧಿ ತರ ನೀವಿದ್ದೀರಾ ಇಲ್ಲಿ. ಈ ಸದನದ ಆಸ್ತಿ ನೀವು ಮಾತಾಡಿರೋದು, ಅಲ್ಲಿ ವಿರೋಧ, ಇಲ್ಲಿ ಮಾತಾಡಿರೋದ್ರ ಬಗ್ಗೆ ಅಲ್ಲಿ ಇವಾಗ ಧರಣಿ ನಡೀತಾ ಇದೆ, ವೆಲ್ಲಲ್ಲಿದ್ದಾರೆ ಅಲ್ಲಿ. ನೋಡಿ, ಒಂದು ಸಣ್ಣ ಮಾತಾಡಿದ್ಕೆ ನೀವು ಇಷ್ಟೆಲ್ಲ ಅನಾಹುತಗಳಾಗಿದೆ. ನಮಗೂ ಚರ್ಚೆ ಆಗಬೇಕು, ನಮ್ದು ಬಹಳಷ್ಟು ಸಬ್ಜೆಕ್ಟ್ ಇದೆ, ನಿಮಗೆ ಬೇಗ ಮುಗಿಸಿ ಹೋಗೋಣ ಅಂತ ಇರ್ಬೋದನ. ಆದ್ರೆ ನಮಗೆ ಇನ್ನೂ 1-2 ದಿನ ಎಕ್ಸ್ಟ್ರಾ ನಡೆದ್ರು ನಾವು ರೆಡಿ ಇದ್ದೀರಿ ಮಾಡಕ್ಕೆ, ಸದನ ನಡೆಯಕ್ಕೆ. ಅದರಿಂದ ಅಧ್ಯಕ್ಷರೇ, ನಾನು ಕಠಿಣ ಪದ ಹೇಳಲ್ಲ, ಇಡೀ ಸದನ ವಿಷಾದ ವ್ಯಕ್ತ ಮಾಡಿದ್ರೆ ಮುಗೀತು ಅಲ್ಲಿಗೆ. ನಾವು ಅದಕ್ಕೆ ಅವಕಾಶವನ್ನು ಕೊಡ್ತೀವಿ. ನಾವು ನಡೆದಂತ ಘಟನೆ ಬಗ್ಗೆ ಈಗ ರಾಜ್ಯಪಾಲರು ಅವತ್ತು ಭಾಷಣ ಸಂಪೂರ್ಣ ಓದ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಯ್ತಿರ್ಲಿಲ್ಲ. ಈಗ ನೀವು ವಿಷಾದ ವ್ಯಕ್ತ ಮಾಡಿ ಸದನ ಅಂತಕ್ಕಂಥದ್ದು ಇದೆಯಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಸದನ ತಪ್ಪೇನ್ ಮಾಡಿದೆ? ಗೋ ಬ್ಯಾಕ್ ಅಂತ ಹೇಳಿದ್ರು. ಹೌದಪ್ಪ, ಅವರು ಓದ್ಲಿಲ್ಲ, ಅದಕ್ಕೋಸ್ಕರ ಹೇಳಿದ್ರು. ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ. ನಿಮಗೆಲ್ಲ ನಾನು ಹೇಳ್ತಾ ಇರೋದು, ಯಾರು ಹಿಂಗ್ ಮಾಡಿದಾರ ಅದರಿಂದ ಸದನ ವಿಷಾದ ವ್ಯಕ್ತ ಮಾಡಬೇಕು ಅಂತಂದ್ರೆ ಯಾಕೆ? ಈಗ ಅದು ಇದಕ್ಕೇನು, ಈಗ ರಾಷ್ಟ್ರಗೀತೆನ ಅವರು ಅದು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಹೊರಟೋದ್ರಲ್ಲ, ಯಾಕೆ? ಅದಕ್ಕೇನು ಉತ್ತರ ಹೇಳ್ತೀರಿ ನೀವು? ಅದೇ ನೀವು ನುಡಿಸ್ಬೇಕಾಗಿದ್ದವ್ರು ನಿಮ್ಮ. ಆಯ್ತಪ್ಪ, ಓದ್ಲಿಲ್ಲ, ಓದ್ಲಿಲ್ಲ, ಬಿಡಿ, ಓದ್ಲಿ. ರೆಡ್ ಅಂಡ್ ರೆಕಾರ್ಡ್ ಆಯ್ತಲ್ಲ. ರಾಜ್ಯಪಾಲರು ರಾಷ್ಟ್ರಗೀತೆ ಆಗೋರಿಗೆ ಇರ್ಬೇಕಾಗಿತ್ತಲ್ಲ, ಯಾಕೆ ಹೊರಟೋದ್ರು? ಹಿಂದೆ ಇದ್ದವರೆಲ್ಲ ಯಾಕೆ ಹೋದ್ರು? 3 ಜನ ಗವರ್ನರ್ಗಳೆಲ್ಲ ಅವ್ರು ಯಾಕೆ ಹೋದ್ರು? ಹಿಂದೆ ಇದ್ದವರೆಲ್ಲ ಯಾವ ಆಗೇನ್ ಮಾಡ್ತಿದ್ರಿ ನೀವು? ಹಾಗೆ ಅದನ್ನೇ ಆಗೇನ್ ಮಾಡ್ತಿದ್ರಿ? ನೀವಿದ್ರ ಈಗ ಸುರೇಶ್ ಕುಮಾರ್ ಹೇಳಿದ್ರು,
ನೀವೇ ಆಗ ಯಾರು ಓಡಿಸಿದ್ದು. ಯಾರು ನೀವೇ ಟ್ರೆಜರಿ ಗವರ್ನರ್ಗೆ ಇದ್ದವ್ರು ಯಾರು ಹೇಳಿದ್ದು. ನೀವು ಹೋಗಿ ಅಂತ ಹೇಳಿ ನೀವೇ ವಿರೋಧ ಪಕ್ಷದ ನಾಯಕರಿದ್ದು ಗವರ್ನರ್ಗೆ ನೀವು ಹೋಗಿ ಅಂತ ಹೇಳಿದ್ರಿ ನೀವೇ. ನಾನೇನು ಹೇಳಿಲ್ಲ. ಇನ್ನ ನಾನು ಹೋಗಿ- ಸುರೇಶ್ ಕುಮಾರ್ ಓದ್ಲಿಲ್ವಾ? ಸುರೇಶ್ ಕುಮಾರ್ ಬೆಳಿಗ್ಗೆ ಓದಿದ್ರಲ್ಲ ನಾನು ಹೋಗ್ಲಿಲ್ಲ. ಅವತ್ತಿನ ಸನ್ನಿವೇಶ ಬೇರೆ ಇತ್ತು, ಇವತ್ತಿನ ಎಲ್ಲ ಸನ್ನಿವೇಶ ಒಂದೇ ಸರ್. ಅವತ್ತು ನನಗೆ ಗೊತ್ತಿಲ್ಲ, ನಾನು ಮರ್ತು ಬಿಟ್ಟಿದ್ದೀನಿ. ಇದೇ ಜನ ಎಲ್ಲ ಮರ್ತ್ಬಿಟ್ಟಿದ್ದೀನಿ ನಾನು. ಇಲ್ಲ ಇಲ್ಲಿ ನಾನು ಮರ್ತು ಬಿಟ್ಟಿದ್ದೀನಿ ಅದನ್ನ. ನಾನು ರೀಕಲೆಕ್ಟ್ ಮಾಡಬೇಕು ಅದನ್ನ. ಗೊತ್ತಿಲ್ಲ ನನಗೆ ಅವತ್ತು ಏನಾಗಿದೆ ಅಂತಂದ್ರೆ 11ನೇ ಇಸ್ವಿನಲ್ಲಿ ಜಾಣಮರು ಮುಖ್ಯಮಂತ್ರಿಗಳೇ. 2011ರಲ್ಲಿ ನೀವು ಟ್ರೆಜರಿ ಬೆಂಚ್ ನಲ್ಲಿ ಇದ್ರಲ್ಲಪ್ಪ. ಹಾಗೆ ಏನ್ ಮಾಡಿದ್ರಿ ನೀವು? ರಾಜ್ಯಪಾಲರ ಭಾಷಣಕ್ಕೆ ನೀವೇ ಅಡ್ಡಿಪಡಿಸ್ತವ್ರು. ಈಗ ದೊಡ್ಡ ಸ್ಥಾನದಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀರಾ. ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇರುವಾಗ ಸತ್ಯಕ್ಕೆ ದಯವಿಟ್ಟು ಅಪಚಾರ ಆಗಬಾರ್ದು. ನಾನು ಪ್ಲೀಸ್ ಅಲ್ಲ, ಯಾಕಂದ್ರೆ ಬಹಳ ಸತ್ಯಕ್ಕೆ ಅಪಚಾರ ಆಗಬಾರ್ದು. ಯು ಆರ್ ಇನ್ ಎ ಟಾಪ್ ಮೋಸ್ಟ್ ಪೊಸಿಷನ್. ನಿಮ್ಮಿಂದ ಏನ್ ಬಂದರೂ ಕೂಡ ಸತ್ಯನೇ ಬರಬೇಕು. ಈಗ ಬಹಳ ಇಂಪಾರ್ಟೆಂಟ್ 6/1/2011 6th January 2011 ಆಗ ಅಪೋಸಿಷನ್ ಲೀಡರ್ ಆಗಿದ್ದವರು ಸಿದ್ದರಾಮಯ್ಯನವರು. ಓಕೆ, ಅವತ್ತು ಹನ್ಸ್ರಾಜ್ ಭಾರದ್ವಾಜ್ ಅವರು ಗವರ್ನರ್, ಘನತ ವಿತ್ತ ಗವರ್ನರ್. ನಾನು 5 ಸೆಂಟೆನ್ಸ್ ಓದೋದು. ಹಿಸ್ ಎಕ್ಸಲೆನ್ಸಿ ದ ಗವರ್ನರ್ ಅವರು ಶುರು ಮಾಡ್ತಾರೆ. ಇಲ್ಲಿ ಅಶೋಕ್ ಏನು ಗವರ್ನರ್ ಹೇಳಿಲ್ಲ, ನಿಲ್ಲಿಸಬೇಡಿ ಓದ್ಬೇಡಿ ಅಂತ ಅಶೋಕ್ ಏನು ಹೇಳಿಲ್ಲ. ಆನರಬಲ್ ಮಿಸ್ಟರ್ ಚೇರ್ಮನ್, Honorable Mr. Speaker, honorable members, I wish you all a very happy, prosperous new year and Sankranti. It gives me a great pleasure to welcome all of you to this joint session of the Karnataka Legislature. First para. ಎರಡನೇದು, I deem it a privilege to have the opportunity to serve Karnataka and work for the welfare of the citizens of the state. My government has been striving hard for the last 2.5 years for giving good and